ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರು ನನಗೆ ಸೇರಿ ಹೋದಿತ್ತು. ಹಿಂದೆಂದಿಗಿಂತಲೂ ಇಂದು ಆಡ ಹಗಲೇ ಮಹಿಳೆಯರನ್ನ ಬೆತ್ತಲಿಯಾಗಿ ಮೆರೆಸ್ತಾ ಇದ್ರು ಕೂಡ ಸರ್ಕಾರ ಕಣ್ಣೆತ್ತಿ ಕೂಡ ಆ ಕಡೆ ನೋಡ್ತಾ ಇಲ್ಲ. ದಲಿತ ಮಹಿಳೆಯರ ಅತ್ಯಾಚಾರದ ಕೂಗುಗಳು ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಅವರಿಗೆ ಕೇಳಿಸ್ತಾ ಇಲ್ಲ. ಜೊತೆಗೆ ಗಲ್ಲಿಯಲ್ಲಿಯೂ ಕೂಡ ಮಹಿಳೆಯರು ನಿರ್ಮಲವಾಗಿ ಜೀವನ ಮಾಡ್ತಾ ಇಲ್ಲ. ಏರ್ತಾ ಇರೋ ಬೆಲೆ ಏರಿಕೆ ಒಂದು ಕಡೆ, ಕಾಡ್ತಾ ಇರೋ ಬದುಕಿನ ಪ್ರಶ್ನೆ ಇನ್ನೊಂದು ಕಡೆ. ನಮ್ಮ ಯುವಜನತೆ ಕೈಯಲ್ಲಿ ಕೆಲಸ ಇಲ್ಲ. ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಲಕ್ಷಾನುಗಟ್ಲೆ ಓದಿಸಿ ಆ ಮಕ್ಕಳು ಇವತ್ತು ಬೇರೆ ಬೇರೆ ಕೆಲಸ ಹುಡ್ಕೊಂಡು ಬೇರೆ ಬೇರೆ ರೀತಿಯಿಂದ ತಮ್ಮ ಕನಸುಗಳನ್ನ ಕೊಂದುಕೊಂಡು ಬದುಕುವಂತ ಅನಿವಾರ್ಯತೆ ಇದ್ವಿ. ಕೆಲವು ಒಂದು ಕಾರ್ಪೊರೇಟ್ ವಲಯಕ್ಕಾಗಿ ಸೀಮಿತವಾಗಿರುವಂತಹ ಇಂಥ ಸರ್ಕಾರವನ್ನ ಕಿತ್ತೊಯ್ಯೋದಕ್ಕೆ ನಾವು ಮಹಿಳೆಯರೆಲ್ಲರೂ ಇವತ್ತು ಒಬ್ಬೊಬ್ಬರು ಕೂಡ ಚೆನ್ನಮ್ಮರಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ಅನಿವಾರ್ಯತೆ ಇದೆ ಅನ್ನೋದನ್ನ ಮಹಿಳೆಯರಿಗೆ ಸಂದೇಶ ಕೊಡೋದಕ್ಕಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಈ ಒಂದು ಡಿಕ್ಲರೇಷನ್ ಮಾಡಿದೀವಿ. ಇದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನವಿರೋಧಿ ನೀತಿಯನ್ನ ಅನುಸರಿಸುವಂತಹ ಮತ್ತು ಮಾರಕವಾದ ಕಾನೂನುಗಳನ್ನು ತಂದು ಜನಸಾಮಾನ್ಯರ ಬದುಕಿಗೆ ಕತ್ತು ಇಸುವಂತಹ ಸರ್ಕಾರವನ್ನ ಕಿತ್ತಿ ಒಗೆಯೋದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿದೀವಿ. ಇದನ್ನ ನಾವು ಸಾಕಾರ ಮಾಡ್ತೀವಿ ಅಂತ ಖಡಾಖಂಡಿತ ಹೇಳ್ತೀವಿ. ನಾವು ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ಉಳಿವಿಗಾಗಿ ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕಾಗಿದೆ. ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮಹತ್ವದ್ದು. ಯಾವ ಆಂದೋಲನದಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯೊಳಗೆ ಸಕ್ರಿಯವಾಗಿ ಬರ್ತಾರೆ ಆ ಆಂದೋಲನ ಯಾವಾಗಲೂ ಯಶಸ್ವಿ ಆಗ್ತದೆ. ಈ ಸಲ ನಮ್ದೇನು ಲೋಕಸಭೆ ಎಲೆಕ್ಷನ್ ಆಗುದಿದೆ, ನಾವು ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಉಳಿಸುವುದರ ಸಲುವಾಗಿ ಇವತ್ತೇನು ಕೋಮುವಾದಿ ಫ್ಯಾಸಿಸ್ಟ್ ಏನಿದಾರಲ್ಲ ಇವ್ರನ್ನ ನಾವು ಅಧಿಕಾರದಿಂದ ಕೆಳಗಿಳಿಸಿ ಯಾವ ರೀತಿ ಮಾರ್ಚ್ 77 ಒಳಗೆ ಅವಾಗ ಡಿಕ್ಟೇಟರ್ಶಿಪ್ ಅನ್ನ ಏನು ಇಂದಿರಾ ಗಾಂಧಿ ಅವರು ಮಾಡ್ಕೊಂಡಿದ್ರು ತುರ್ತು ಪರಿಸ್ಥಿತಿ ಒಳಗೆ, ಅವ್ರನ್ನ ಹೆಂಗ್ ಇಳಿಸಿದ್ರು ಇವತ್ತು ಇವ್ರನ್ನ ಇಳಿಸೋದು ಅತಿ ಅವಶ್ಯಕ. ನಾವು ಕೂಡ ನಾನು ರಾಣಿ ಚೆನ್ನಮ್ಮ ಅನ್ನುವಂಥ ಬ್ಯಾನರ್ಡಿನಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಂದು ಮಹಿಳೆಯರ ಹಕ್ಕುಗೋಸ್ಕರ ಹೋರಾಟ ಮಾಡಬೇಕು. ಈ ದಿನ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. All the men and women here have come to celebrate her and to tell us that we have to work against the kind of political paradigm and today that is talking about communalism, that is separating people. We have to think of what did the Ranis do for all these years, and we have to continue to do this. ಕಿತ್ತೂರಿನ ಹುಲಿಗಳೇ, ಕೆಚ್ಚದೆಯ ಕಲಿಗಳೇ, ಏಳಿರಿ ಎದ್ದೇಳಿರಿ, ಬ್ರಿಟಿಷರೊಂದಿಗೆ ಧೈರ್ಯದಿಂದ ಹೋರಾಡಿ ಅವರನ್ನು ಹೊಡೆದೋಡಿಸೋಣ. ಕಪ್ಪವಂತೆ ಕಪ್ಪ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಕೊಡುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಒತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿದ್ದೀರಾ, ಹೊರೆ ಹೊತ್ತಿದ್ದೀರಾ, ಇಲ್ಲ ಹಸಿದವರಿಗೆ ಅಮ್ಮಲ್ಲಿ ಕಾಯಿಸಿ ಕೊಟ್ಟಿದ್ದೀರಾ? ಕಪ್ಪವಂತೆ ಕಪ್ಪ, ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರು ನನಗೆ ಸೇರಿ ಹೋದಿತ್ತು. ಏ ಕಿತ್ತೂರು ನಾಡಿನ ಹುಲಿಗಳೇ, ಹಿರಿಯಿರಿ ನಿಮ್ಮ ಖಡ್ಗಗಳನ್ನು, ತೆಗೆಯಿರಿ ವೈರಿಗಳ ರುಂಡಗಳನ್ನು, ಗೆದ್ದರೆ ವಿಜಯಲಕ್ಷ್ಮಿ, ಮಡಿದರೆ ವೀರ ಸ್ವರ್ಗ. ಬ್ರಿಟಿಷರೇ, ನಮ್ಮ ಈ ನಾಡನ್ನು ಬಿಟ್ಟು ತೊಲಗಿರಿ, ತೊಲಗಿರಿ. ಕಿತ್ತೂರಾಣಿ ಚೆನ್ನಮ್ಮ ಏನು ಸಾಮ್ರಾಜ್ಯಶಾಹಿ ವಿರೋಧಿಗಳ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದ್ಲು. ಅವತ್ತಿನ ದಿನಕ್ಕೆ ಮಹಿಳಾ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ಲು. ಆ ಕನಸನ್ನ ನನಸು ಮಾಡುವಂತಹ ದಿಕ್ಕಿನಲ್ಲಿ ಮಹಿಳೆಯರ ಅಸ್ತಿತ್ವವನ್ನ ಮತ್ತು ಅಸ್ಮಿತೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿನ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರ್ಕೊಂಡಿದ್ದಾರೆ. ಇವತ್ತೇನು ಮನುವಾದಿಗಳ ವಿರುದ್ಧ, ಒಂದು ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಎಲ್ಲಾ ಮಹಿಳಾ ಶಕ್ತಿಗಳು ಕೂಡ ಕಿತ್ತೂರು ಚೆನ್ನಮ್ಮಳ ಆದರ್ಶವನ್ನ ಮೈಗೂಡಿಸ್ಕೊಂಡು ಒಗ್ಗಟ್ಟಾಗಿ ಹೋರಾಟವನ್ನ ಮುಂದಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ಶಪಥವನ್ನ ಮಾಡ್ಲಿಕ್ಕೆ ಇಲ್ಲಿ ಸಾವಿರಾರು ಸಂಖ್ಯೆ ಮಹಿಳೆಯರು ನಾವಿಲ್ಲಿ ಸೇರ್ಕೊಂಡಿದ್ದೇವೆ. ಏನು ಇವತ್ತಿನ ಮನುವಾದಿ ಸರ್ಕಾರ ಇದೆ, ಹೆಣ್ಣು ಮಕ್ಕಳ ಒಂದು ಅಸ್ತಿತ್ವವನ್ನ ಕಸ್ಕೊಳ್ಳುವಂತಹ ಹುನ್ನಾರವನ್ನ ನಡೆಸ್ತಾ ಇದೆ. ಈ ಒಂದು ಮನುವಾದಿ ಸರ್ಕಾರದ ವಿರುದ್ಧ ಸಮಾನತೆ ನಮ್ಮ ಹಕ್ಕು ಮತ್ತು ಈ ದೇಶದ ನೆಲದಲ್ಲಿ ಶೈಕ್ಷಣಿಕವಾಗಿ ಬದುಕುವಂತದ್ದು ನಮ್ಮ ಹಕ್ಕು, ರಾಜಕೀಯವಾಗಿರುವಂತದ್ದು ನಮ್ಮ ಹಕ್ಕು ಮತ್ತು ಆರ್ಥಿಕವಾಗಿರುವಂತಹ ಸಮಾನತೆಯನ್ನು ಸಾಧಿಸುವಂತದ್ದು ನಮ್ಮ ಹಕ್ಕು ಅಂತ ಹೇಳಿ ಘಂಟಾಘೋಷವಾಗಿ ಕೂಗಿ ಹೇಳಬೇಕಾಗಿದೆ. ಜೊತೆಗೆ ಈ ನೆಲದಲ್ಲಿ ಒಂದು ಅರ್ಧ ನಕ್ಷತ್ರಗಳ ರೀತಿಯಲ್ಲಿ ಹೆಣ್ಮಕ್ಳುಗಳು ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ನಾವು ಕೂಡ ಈ ಒಂದು ಸರ್ಕಾರಕ್ಕೆ ಸೆಡ್ಡು ಹೊಡೆದು ನಿಂತು ನಮ್ಮ ಮೇಲೆ ನಡೀತಿರುವಂತ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ಗಟ್ಟಿಯಾದಂತ ಧ್ವನಿಯನ್ನ ಹೊರಡಿಸ್ತೀವಿ. ಜೊತೆಗೆ ಹೆಣ್ಣು ಮಕ್ಕಳ ಮೇಲಿನ ದಮನವನ್ನ ನಾವು ಯಾವತ್ತಿಗೂ
ಸಹಿಸೋದಿಲ್ಲ. ಅಂತಹ ಒಂದು ಮನವಾದಿ ಸರ್ಕಾರವನ್ನ ಈ ನೆಲದಿಂದ ನಾವು ಖಂಡಿತವಾಗ್ಲೂ ಹೊರಗೆ ಅಟ್ಟೆ ಹಾಕ್ತೀವಿ ಅನ್ನುವಂತಹ ಶಪಥವನ್ನ ಮಾಡ್ಲಿಕ್ಕೆ ಇವತ್ತಿನ ದಿನ ನಾವಿಲ್ಲೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಇಲ್ಲೆಲ್ಲ ಅವ್ರೇನ್ ಚೆನ್ನಮ್ಮ ಅವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಇವತ್ತು ಒಂದು ಭಿತ್ತಿ ಪತ್ರದ ಮುಖಾಂತರ ಮತ್ತು ಎಲ್ಲಾ ಸಂಘಟನೆಗಳ ಮುಖಾಂತರ ಎಲ್ಲ ಮಹಿಳೆಯರಲ್ಲಿನೂ ಕೂಡ ನಾನು ಚೆನ್ನಮ್ಮ ಆಗ್ಬೇಕು, ನಾನು ಚೆನ್ನಮ್ಮನ ತರ ನಾವೆಲ್ಲರೂ ಎದ್ದೇಳ್ಬೇಕು. ಅಂದ್ರೆ ಈಗ ನಡೀತಕ್ಕಂತ ಹೆಣ್ಮಕ್ಳ ಮಾರಾಟ ಇರ್ಬೋದು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇರ್ಬೋದು, ಹೆಣ್ಮಕ್ಳಿಗೆ ಇರ್ತಕ್ಕಂತ ಒಂದು ಇದನ್ನ ಏನ್ ತುಳಿತಾ ಇದಾರ ಅದ್ರಲಿಂದನೂ ಕೂಡ ನಾವ್ ಎದ್ದೇಳ್ಬೇಕು ಅನ್ನೋಂಥದಕ್ಕ ನಾವು ಚೆನ್ನಮ್ಮರ ಇದ್ದೇವಿ ಅನ್ನೋದನ್ನ ತೋರ್ಸ್ಕೊಳ್ಳೋದಕ್ಕೆ ಇದೊಂದು ಕಾರ್ಯಕ್ರಮ ಹುಟ್ಟಾಕಿರೋದು ಬಹಳ ಖುಷಿಯಾಗಿರೋದು. ಎಲ್ರೂ ಕೂಡ ಇದ ಒಂದು ಹಬ್ಬದ ವಾತಾವರಣ ತರ ಆಚರಣೆ ಮಾಡ್ತಾ ಇದ್ದಾರ. ಧನ್ಯವಾದ. ಲೋಕ ಸುಂದರಿ ಈ ಲೋಕ ಬೆಳಗುವ ರತ್ನ ಚೆನ್ನಮ್ಮ, ಈ ಲೋಕ ಬೆಳಗುವ ರತ್ನ ಚೆನ್ನಮ್ಮ, ಲೋಕ ಬೆಳಗುವ ರತ್ನ ನಾಯಿ ಚೆನ್ನಮ್ಮ, ಟಿಪ್ಪು ಹರವತಿ ರಮ್ಮಯ್ಯ, ಟಿಪ್ಪು ಹರವತಿ ರಮ್ಮಯ್ಯ. ಹೇ ಮಲ್ಲ ಸಜನ ನಾರಿ ಬೋಲಾಕ ಸುಂದರಿ, ಮಲ್ಲ ಸಜನ ನಾರಿ ಬೋಲಾಕ ಸುಂದರಿ, ಲೋಕ ಬೆಳಗುವ ರತ್ನ ಚೆನ್ನಮ್ಮ, ಈ ಜಗವ ಬೆಳಗುವ ರತ್ನ ಚೆನ್ನಮ್ಮ. ವೇಲಾಯುಧನ್, ಅಬ್ಬಕ್ಕ, ಬರವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ನಂಬರ್ ಆಫ್ ಹೆಣ್ಣು ಮಕ್ಕಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ದಾಖಲೆ ಆಗಿದೆ. ಬಟ್ ಇವತ್ತಿಗೂ ಅವ್ರ ಯಾರ ಹೆಸರುಗಳು ಕೇಳಿ ಬರ್ತಾ ಇಲ್ಲ. ಸೊ ಇಲ್ಲಿ ಚಿತ್ರ ಪ್ರದರ್ಶನ ನೋಡಿದ್ರೆ ಈಗ ಗೊತ್ತಾಗ್ತದೆ ನಮ್ಮಂತ ವಿದ್ಯಾವಂತರಿಗೆ ಸ್ವತಂತ್ರ ಸಿಕ್ಕಿ 75 ವರ್ಷದ ನಂತರ ದೇಶಾದ್ಯಂತ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಅಂಡ್ ಕಲರ್ ಅಂಡ್ ರಿಲಿಜನ್ ಎಲ್ಲಾ ಹೆಣ್ಮಕ್ಳು ಅವಾಗ ಸ್ವಾಭಿಮಾನದಿಂದ ಕೆಚ್ಚದಿಂದ ಹೋರಾಟ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದ್ರ ಮೂಲಕ ತಮ್ಮ ಸ್ವಾಭಿಮಾನ ತೋರಿಸಿದ ಚರಿತ್ರೆಯನ್ನ ನಾವಿಟ್ಟು ಲೇಟಾಗಿ ಅರ್ಥ ಮಾಡಿಕೊಟ್ಟಿತ್ತಂದ್ರೆ ಎಲ್ಲೋ ಒಂದ್ ಕಡೆ ನಮಗ ಸೇಮ್ ಅನ್ಸುತ್ತೆ. ಬಟ್ ಲೇಟ್ ಆದ್ರೂ ಚಿಂತೆ ಇಲ್ಲ, ಒಂದು ಒಳ್ಳೆಯ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಾರೆ. ಐ ಆಮ್ ಆಲ್ಸೋ ಚೆನ್ನಮ್ಮ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಉದ್ದೇಶ ಇಷ್ಟ, ಇದು ಚೆನ್ನಮ್ಮಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಆಲ್ ಓವರ್ ಇಂಡಿಯಾ ದೇಶದ ಯಾವ್ಯಾವ ಭಾಗದಲ್ಲಿ ಹೆಣ್ಮಕ್ಳು ಬಿಫೋರ್ ಇಂಡಿಪೆಂಡೆನ್ಸ್ ಹೋರಾಟ ಮಾಡಿದಾರೋ ಅಂತವ್ರೆಲ್ಲರನ್ನೂ ಒಂದ್ ಕಡೆಗೆ ಒಂದು ಆಲ್ಬಮ್ ತಯಾರು ಮಾಡೋದ್ರ ಮೂಲಕ, ಸಾಧ್ಯ ಇದ್ರೆ ಒಂದು ಕೃತಿ ತಯಾರು ಮಾಡೋದ್ರ ಮೂಲಕ ಅಲ್ಲಿ ಆಯಾ ಸ್ಟೇಟ್ ಒಂದೊಂದು ಪ್ರೋಗ್ರಾಮ್ ಮಾಡಿದ್ರೆ ಹೆಣ್ಣು ಸ್ವಾಭಿಮಾನದ ಸಂಕೇತ, ಪ್ರತಿಭಟನೆ ಸಂಕೇತ ಮತ್ತು ಹೋರಾಟ ವೀರರ ಅಂತಕ್ಕಂಥದ್ದನ್ನ ತೋರಿಸ್ಕೊಡೋದ್ರ ಮೂಲಕ ಹೆಣ್ಣು ಯಾರಿಗೂ ಕಡಿಮೆ ಇಲ್ಲ, ಅವಕಾಶ ಸಿಕ್ಕರ ಎಲ್ಲರ ಜೊತೆಗೂ ಸರಿ ಸಮಾನವಾಗಿ ಬದುಕಿ ಸಾಹಸ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪಡ್ಕೊಂಡಿದ್ದು ನಮ್ಮ ಭಾರತೀಯ ವೀರ ಮಹಿಳೆಯರ ಇತಿಹಾಸವನ್ನ ತೋರಿಸೋದು ಒಳ್ಳೆ ಕಾರ್ಯಕ್ರಮ. ಇದು ಕೇವಲ ಕಿತ್ತೂರಿಗೆ ಸೀಮಿತ ಆಗಬಾರ್ದು, ರಾಜ್ಯದಂತ ಪ್ರಸಾರ ಆಗಬೇಕು. ದೇಶದ ವಿವಿಧ ಭಾಗಗಳಲ್ಲಿ ಪ್ರಚಾರ ಮಾಡೋದ್ರ ಮೂಲಕ ಇದಕ್ಕೊಂದು ತಾತ್ವಿಕ ನೆಲೆಗಟ್ಟು, ಒಂದು ವೈಚಾರಿಕ ಹಿನ್ನೆಲೆ ಮತ್ತು ಒಂದು ಹಿಸ್ಟಾರಿಕಲ್ ರೆಕಾರ್ಡ್ ಮಾಡೋದ್ರ ಮೂಲಕ ಆ ಹೆಣ್ಣು ಮಕ್ಕಳು ಗೌರವಿಸಿಕೊಳ್ಳೋದೇ ನನ್ನ ಉದ್ದೇಶ. ಮಹಿಳೆಯರ ಹಕ್ಕುಗಳನ್ನ ಮುಂದೆ ಮಾಡಿಕೊಂಡು ಇವತ್ತು ಏನು ಮಹಿಳೆಯರಿಗೆ ರಾಜಕೀಯವಾಗಿ ಒಂದು ಸಮಾನತೆ ಸಿಕ್ಕಿಲ್ವೋ, ಅಧಿಕಾರದಿಂದ ಆಕೆ ವಂಚಿತರಾಗಿದ್ದಾಳೋ, ಅಂದ್ರೆ ಇವತ್ತು ಮಹಿಳಾ ಮೀಸಲಾತಿಯಿಂದ ಅವಳಿಗೆ ಇನ್ನೂ ಸಿಗಬೇಕಾದ್ರೆ ಸಿಕ್ಕೇ ಇಲ್ವೋ, ಹೀಗೆ ಸಂಸತ್ತಿನಲ್ಲಿ ಒಂದು ಪ್ರಾತಿನಿಧ್ಯಕ್ಕೋಸ್ಕರ ಮಹಿಳಾ ಹಕ್ಕಿನ ಪ್ರಶ್ನೆಯನ್ನು ಮುಂದೆ ಮಾಡಿಕೊಂಡು ಇವತ್ತು ರಾಣಿ ಚೆನ್ನಮ್ಮನ್ನ ಸಂಕೇತವಾಗಿಟ್ಕೊಂಡು ಇವತ್ತು ಎಲ್ಲ ಮಹಿಳೆಯರು ಇಲ್ಲಿ ಸೇರಿರ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಅಂತ ಒಂದು ಜಾಗೃತಿ ಮಹಿಳೆಯರು ಬಂದಿರತಕ್ಕಂಥದ್ದು ಒಂದು ಬದಲಾವಣೆ ಸಂಕೇತ ಅಂತ ಕೂಡ ನಾವು ಭಾವಿಸಿಕೊಂಡಿದ್ದೇವೆ. ಬಹುಶಃ ಮುಂದಿನ ದಿನಮಾನದೊಳಗಡೆ ಈ ಥರದ ಅವ್ರಿಗೆ ಒಂದು ಸಮಾನವಂತಹ ಅವಕಾಶಗಳು ಸಿಗದೇ ಇದ್ರೆ ಮಹಿಳೆಯರು ಇನ್ನಷ್ಟು ಜಾಗೃತವಾಗಿ ಸಂಘಟಿತರಾಗ್ತಕ್ಕಂಥ ದಿನಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತದೆ. ಇದು ಒಟ್ಟಾರೆಯಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಒಟ್ಟುಗೂಡಿಕೊಂಡು ಇಂಥದೊಂದು ಸಮಾವೇಶವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಅರ್ಥಪೂರ್ಣ ಅಂತ ನನಗನ್ಸುತ್ತೆ. ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಕರ್ನಾಟಕದ ಕಿತ್ತೂರು ಕೋಟೆಯಲ್ಲಿ ನಿಂತು ಭಾರತದ ಮಹಿಳೆಯರಾದ ನಾವು ನಮ್ಮ ದೇಶವನ್ನು, ನಮ್ಮ ದೇಶದ ಜನರನ್ನು ಪುನರ್ ಸಂಘಟಿಸಲು ಪ್ರತಿಜ್ಞೆ ಕೈಗೊಳ್ಳುತ್ತಿದ್ದೇವೆ. ನಮ್ಮ ಭೂಮಿಯನ್ನು, ನಮ್ಮ ಜನರನ್ನು, ನಮ್ಮ ಘನತೆಯನ್ನು ಮತ್ತು ಜೀವನ ಮಾರ್ಗಗಳನ್ನು ರಕ್ಷಿಸಿಕೊಳ್ಳಲೆಂದು ನಾವೆದ್ದು ನಿಂತಿದ್ದೇವೆ.
ನಮ್ಮ ಸಂವಿಧಾನದಲ್ಲಿರುವ ಎಲ್ಲ ಹಕ್ಕುಗಳು ದೇಶದ ಎಲ್ಲ ಜನರಿಗೆ ಸಿಗುವಂತೆ ಮಾಡುವುದಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡುತ್ತೇವೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರಿತ್ವಕ್ಕಾಗಿ ಹೋರಾಡಲು ಪಣ ತೊಡುತ್ತೇವೆ. ಇಂದಿನ ನಮ್ಮ ಸಾಮಾಜಿಕ ಬಾಂಧವ್ಯ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುತ್ತೇವೆ. ಇಂದಿನ ನಿರಂಕುಶ ಮತ್ತು ಬಂಡವಾಳಶಾಹಿ ನೀತಿಯ ವಿರುದ್ಧ ಧ್ವನಿ ಎತ್ತುವುದಕ್ಕಾಗಿಯೇ ಇಂದು ನಾವು ಈ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಈ 10 ವರ್ಷಗಳಲ್ಲಿ ಸರ್ಕಾರದ ನೀತಿ ಧೋರಣೆಗಳಿಂದ ಮಹಿಳೆಯರು ಅನುಭವಿಸಿದ ಸಂಕಷ್ಟಗಳ ಬಗ್ಗೆ ಬರುವ ದಿನಗಳಲ್ಲಿ ಎಲ್ಲೆಡೆ ತಿಳಿಸಲಿದ್ದೇವೆ. ಭಾರತದಲ್ಲಿ ನಮ್ಮ ಸ್ಥಾನವನ್ನು ಸ್ಪಷ್ಟವಾಗಿ ಸ್ಥಾಪಿಸೋಣ. ಚೆನ್ನಮ್ಮನ ಹೋರಾಟದ ಸ್ಫೂರ್ತಿ ಎಲ್ಲೆಲ್ಲೋ ಹರಡಲಿ, ಎಲ್ಲೆಲ್ಲೋ ಹರಡಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.